ಅಮೆರಿಕದಿಂದ ಇಂಪೋರ್ಟ್, ಅದು 17% ಅವ್ರಿಗೆ ಟ್ಯಾಕ್ಸ್ ಕೊಟ್ಟು, ಟ್ಯಾರಿಫ್ ಕೊಟ್ಟು. ಉಳಿದ ದೇಶಗಳಿಂದ ಇಲ್ಲ ಇಂಪೋರ್ಟ್. ಪೆಟ್ರೋಲ್ ಮತ್ತು ಅಲ್ಲಿ ತರಿಸೋದು ಅಮೇರಿಕಾದಿಂದನೇ. ಸ್ವಯಂ ಕೊಡ್ತಾರಪ್ಪ ನಮ್ಮ ಇರಾನ್ದವ್ರು ಅಂದ್ರೆ ಇಲ್ಲ, ನೀವು ಅಲ್ಲೇ ತೊಗೋಬೇಕು. ಇಲ್ಲ ಅಂತಂದ್ರೆ ನಿಮಗೆಲ್ಲ ಈಗ ನೋಡಿದ್ರಲ್ಲ ಹಿಂದೆ ಏನಾಗಿದೆ ಅಂತೇಳಿ. ಅಂದ್ರೆ ಒಟ್ಟಾರೆಯಾಗಿ ಈ ನೀಟು ಮತ್ತು ನಮ್ಮ ಏನು CBSE ಎಲ್ಲ ಇವು ಎಕ್ಸಾಮ್ಸ್ ಇದ್ದಾವೆ, ಇವು ಈ ದೇಶಕ್ಕೆ ಉದ್ಯೋಗ ಸೃಷ್ಟಿ ಮಾಡಿ ಕೊಡ್ತಾವಂತಲ್ಲ. ಮತ್ತು 12 ಮಂದಿನಾದ್ರೂ ಒಳ್ಳೆ ಮಂದಿ ತೊಗೊಳ್ತಾರೆ ಪ್ರಾಮಾಣಿಕ ಎಕ್ಸಾಮ್ ಪಾಸ್ ಆದವ್ರನ್ನ, ಅಲ್ಲಿಯೂ ಗದ್ದಲ. ಪೇಪರ್ ಲೀಕ್ ಆಗೋದ್ರಿಂದಾಗಿ ಅದನ್ನು ದುಡ್ಡು ಇದ್ದಂಥವ್ರು ತೊಗೊಂಡಿರ್ತಾರೆ ಕ್ವಶನ್ಗಳನ್ನು, ಅದ್ರ ಮೂಲಕ ಹಾಕ್ತಾರೆ, ಅವ್ರು ಪಾಸ್ ಆಗಿ ಹೋಗಿಬಿಡ್ತಾರೆ. ಅದು ಪಾಪ 12 ಮಂದಿ 1000ದಾಗ ದುಡ್ಡಿದ್ದವ್ರು ಹೋಗಿಬಿಡ್ತಾರೆ. ದುಡ್ಡಿದ್ದವರು ಹಿಂಗೆ ಗಂಟೆ ಬರೋದು ಕೂತ್ಕೊಳ್ಳೋದು. ಯಾಕಂದ್ರೆ ಈ ಕೆಲಸದ್ರೊಳಗೆ ಅಲ್ಲಿ ಕೋಚಿಂಗ್ ಸೆಂಟ್ರಿಗೆ ದುಡ್ಡು ಕೊಡೋದ್ರಾಗ ಏಟಾಗಿರ್ತದೆ, 5 ಲಕ್ಷ ಖರ್ಚಾಗಿರ್ತದೆ ರೊಕ್ಕ. ಮುಂದಿನ ಅವ್ರಿಗೆ ಪಾಸ್ ಮಾಡ್ಸೋಕೆ ರೊಕ್ಕ ಏನು ಕೊಡೋರು, ಕ್ವಶನ್ ಪೇಪರ್ ಸಿಗಿಸೋಕೆ ರೊಕ್ಕ ಕೊಡೋರು ನೀವು ಸಾಧ್ಯ ಇಲ್ಲ. ಯಾಕಂದ್ರೆ ದುಡ್ಡಿದ್ದಂಥವ್ರು ಕೋಟಿ ಗಂಟಲೆ ಪ್ರೈವೇಟ್ದಾಗ ಕೊಟ್ಟು ಹೋಗಿದ್ದು, ಇಲ್ಲೇ ಒಂದು 10-20 ಲಕ್ಷ ಹಾಕಿಬಿಟ್ರೆ ಅವ್ರು ಪಾಸ್ ಮಾಡಿ ಬಿಡ್ತಾರೆ. ಕ್ವಶನ್ ಪೇಪರ್ ಲೀಕ್ ಆಗಿರ್ತದೆ, ಕೊಟ್ಟು ಬಿಡ್ತಾರೆ, ಅವ್ರನ್ನ ಪಾಸ್ ಆಗಿ ಬಿಡ್ತಾರೆ, ಅಲಾರ್ಮ್ ಸೆಲೆಕ್ಷನ್ ಆಗಿಬಿಡ್ತಾರೆ ಅವರು. ಒಮ್ಮೆ ನೋಡಿದ್ರಲ್ಲ ನೀವು 620 ಮಾರ್ಕ್ಸ್ ಬಂದಿದ್ದು ಒಂದು 10-12 ಮಂದಿಗೆ. ಸಾಧ್ಯತಾನೆ ಇದೆಲ್ಲ ನಾವು ಅಂತ ಏನದು ಅಂದರೆ ಇದು ಕ್ವಶನ್ ಪೇಪರ್ ಲೀಕ್ಸ್. ಇದು ತೋರಿಸ್ತದೆ. ನಂತರ ಅವ್ರ ಮಾತ್ರ ಕಡಿಮೆ ತೊಗೊಂಡು ಮಾರ್ಕ್ಸ್ ಆ ಮಾತು ಬೇರೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಒಟ್ಟಾರೆಯಾಗೆ ಈ ನೀಟ್ ಮತ್ತು CBSE UPSC ಯಾವುದರಿಂದ ಆದರೂ ಸಹಿತ ಈ CBSE ಪರೀಕ್ಷೆ ನಡೆಸ್ತದೆ, ಮೆರಿಟ್ ಇದ್ದವ್ರು ಪಾಸ್ ಮಾಡ್ತದೆ. ಆದ್ರೆ ಈ ಪಾಸ್ ಆದವ್ರೊಳಗೆ 1000 ಮಂದಿ ಒಳಗೆ 12 ಜನಕ್ಕೆ ಅಷ್ಟೇ ಸಿಗೈತೆ ಉದ್ಯೋಗ ಅನ್ನೋದು ಇಲ್ಲದ. ಆ 12 ಜನಕ್ಕೆ ಸೀಟ್ ಸಿಗೋರು ಅವ್ರು ಮತ್ತೆ ದುಡ್ಡು ಹಂಚಿ ಆ ಸೀಟ್ ಹಂಚ್ಕೋತಾರೆ, ಪೇಪರ್ ಲೀಕ್ ಮಾಡಿಕೊಂಡು ಬಗೆಹರಿಸೋದು. ಮುಂದೆ ಪ್ರತಿಭಾವಂತರಿಗಳೇ ಏನೂ ಸಾಧ್ಯ ಇಲ್ಲ. ಒಕ್ಕಲ್ತನ ಮಾಡೋದು ಲಾಭ ಇಲ್ಲ, ಬೇರೆ ಇಂಡಸ್ಟ್ರಿ ಉಳಿಲಿಲ್ಲ, ಏನು ಮಾಡ್ಬೇಕಪ್ಪ? ಅದಕ್ಕಾಗಿ ಈ ಅಟ್ಲೀಸ್ಟ್ ಈ ಒಂದು 12 ಜನಕ್ಕಾದರೂ ಪ್ರಾಮಾಣಿಕವಾಗಿ ಪರೀಕ್ಷೆ ನಡೆಸಿಕೊಡ್ರಿಪ್ಪ ನಮಗೆ ಯೋಗ್ಯರಿಗೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದೂ ಇಲ್ಲ. ಹೋಲಿ ಕಡೆಗೆ ಧರ್ಮೇಂದ್ರ ಪ್ರಧಾನರ ಕಡೆಯಿಂದ ರಾಜೀನಾಮೆ ತೊಗೊಳ್ತೀನಿ ಅಂದ್ರೆ ಅದೂ ಇಲ್ಲ. ಮತ್ತು ಅವ್ರು ಹೊಗಳ್ತಾರೆ ನಮ್ಮ ಮೋದಿಯವರು. ಹುಟ್ಟುಹಬ್ಬ ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲಿಯವ್ರಿಗೆ ಪಾಪ 18 ಮಕ್ಕಳು ಸತ್ತು ಹೋದು, ಅವ್ರ ಬಗ್ಗೆ ಒಂದು ಸಣ್ಣ ಕಣ್ಣೀರಿಲ್ಲ ನಮ್ಮ ಮೋದಿಯವರು. ಅದು ಇವತ್ತಿನ ಮಧ್ಯಮ ವರ್ಗದವರಿಗೆ, ಮೇಲ್ಮಧ್ಯಮ ವರ್ಗದವರಿಗೆ, ಈ ಜನಕ್ಕೆಲ್ಲ ದುಃಖ ಆಗಿ ಈ ಜಂತರ್ ಮಂತರದಲ್ಲೇ ಇದು ಏನು ಕಾಕ್ರೋಚ್ ಪಾರ್ಟಿ, ಜನತಾ ಪಾರ್ಟಿ ಕಳ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲನೂ ಒಂದೊಂದು ಮನೆ ವಿಚಿತ್ರ ಆಗೋದ. ಇದಕ್ಕೇನು ಪರಿಹಾರ ಏನಪ್ಪ ಈ ದೇಶದಾಗ ಅಂತೇಳಿ ಇನ್ನೂ ಅನ್ನಿಸ್ತದೆ. ಏನೂ ಆಗಲಿ, ಇದು ವಸ್ತು ಸ್ಥಿತಿ. ಅದನ್ನು ನಮ್ಮ ಸಾಕೇತ್ ಗೋಖಲೆ TMC ವಕ್ತಾರರು ಹೇಳ್ತಾರೆ. ನೀಟ್ ಮತ್ತು CBSE ಪರೀಕ್ಷಾ ಹಗರಣಗಳಿಂದ ಅಮಾಯಕ ವಿದ್ಯಾರ್ಥಿಗಳು ಸಾವಿಗೆ